ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ನೀವು ಸೇಫ್ ಇನ್ವೆಸ್ಟ್ಮೆಂಟ್ಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಡೆಟ್ ಇನ್ಸ್ಟ್ರೂಮೆಂಟ್ ಅನ್ನೋದು ನಿಮ್ಮ ಸಹಾಯಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತು. ಡೆಟ್ ಇನ್ಸ್ಟ್ರೂಮೆಂಟ್ ಅಂತಂದ್ರೆ ಸರ್ಕಾರಿ ಬಾಂಡ್ಗಳ ಮೇಲೆ ಹೂಡಿಕೆ ಮಾಡೋದು. ಸರ್ಕಾರಿ ಬಾಂಡ್ ಅಂದ್ರೆ ಏನು? ಸರ್ಕಾರ, RBI ಅಥವಾ ಸರ್ಕಾರಿ ಸಂಸ್ಥೆಗಳು ಈ ರೀತಿ ಕೆಲಸ ಮಾಡುವಂಥ ಸಂದರ್ಭ ಅವರುಗಳಿಗೆ ಫಂಡ್ಸ್ ಬೇಕಾದಾಗ ಬಾಂಡ್ಗಳನ್ನು ಇಶ್ಯೂ ಮಾಡಿ ಒಂದಷ್ಟು ಹಣವನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಆ ಬಾಂಡ್ ಏನು ಇಶ್ಯೂ ಮಾಡಿರ್ತಾರೆ ಅದಕ್ಕೆ ಪ್ರತಿಯಾಗಿ ಇಂತಿಷ್ಟು ಅಂತ ಗ್ಯಾರಂಟಿಡ್ ರಿಟರ್ನ್ಸನ್ನು ಬಾಂಡ್ಗಳು ಗ್ಯಾರಂಟಿ ಮಾಡ್ತಾ ಹೋಗ್ತವೆ. ಸರ್ಕಾರಿ ಬಾಂಡ್ಗಳು ಹೀಗೆ ಕೆಲಸ ಮಾಡೋದು. ಸೊ ನಿಮಗೆ ಡೆಟ್ ಇನ್ಸ್ಟ್ರೂಮೆಂಟ್ಗಳಲ್ಲಿ ತುಂಬ ದೊಡ್ಡ ಮಟ್ಟದ ಇಂಟ್ರೆಸ್ಟ್ ಕೊಡುವಂಥ ಏನು ಆ ರೇಂಜ್ ಅಂತ ನೀವು ನೋಡಿಕೊಂಡ್ರೆ 7%, 8% ಇದೆಲ್ಲ ದಾಟ್ಬಿಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಮಗೆ ಪರಿಸ್ಥಿತಿಗೆ ಅನುಗುಣವಾಗಿ ನಿಮಗೆ ಇಂಟ್ರೆಸ್ಟ್ ಸಿಗ್ತಾ ಹೋಗುತ್ತೆ. ಆದರೆ ಈಗ ಪ್ರಸಕ್ತ ಈಗಿನ ಇಂಟ್ರೆಸ್ಟ್ ರೇಟ್ ಅಂತ ನೀವು ನೋಡಿಕೊಂಡಾಗ ಡೆಟ್ ಇನ್ಸ್ಟ್ರೂಮೆಂಟ್ಗಳಲ್ಲೇ ಅತಿ ಹೆಚ್ಚು ಇಂಟ್ರೆಸ್ಟ್ ರೇಟ್ ಕೊಡುವಂಥ ಒಂದು ಯೋಜನೆ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಮನಿ ಸೀಕ್ರೆಟ್ಸ್ ಹಾಗೂ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ಇದು ವಿಸ್ತಾರ ನ್ಯೂಸ್ನ ಎಕ್ಸಿಕ್ಯೂಟಿವ್ ಎಡಿಟರ್ ಶರತ್ MS ಅವರು ರಚಿಸಿರುವ ಪುಸ್ತಕ. ಹಣಕಾಸಿನ ವಿಷಯದಲ್ಲಿ ಅತ್ಯಂತ ವಿಶ್ವಾಸಾರ್ಹ ಹೆಸರು. ಒಂದೇ ಪುಸ್ತಕದಲ್ಲಿ 2 ಜೀವನದ ಬಹು ಮೌಲ್ಯಯುತ ವಿಷಯಗಳನ್ನು ಕಲಿಯೋದಕ್ಕೆ ಸಿಗುತ್ತೆ. ಈ ಪುಸ್ತಕವನ್ನು ನೀವು ಪಡ್ಕೊಳ್ಬೇಕು, ಓದಬೇಕು ಅಂತಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ. ಆ ಲಿಂಕನ್ನು ಕ್ಲಿಕ್ ಮಾಡೋ ಮುಖೇನ ಬುಕ್ ಮಾಡ್ಕೊಳ್ಬಹುದು. ಎಲ್ಲ ಬುಕ್ ಸ್ಟೋರ್ಗಳಲ್ಲೂ ಈ ಪುಸ್ತಕದ ಪ್ರತಿಯನ್ನು ನೀವು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅದೇ ಡಿಸ್ಕ್ರಿಪ್ಷನಲ್ಲಿ ಕೆಲ ಕಾಂಟ್ಯಾಕ್ಟ್ ನಂಬರ್ಸ್ ಇದ್ದಾವೆ ಪಬ್ಲಿಕೇಶನ್ಸ್ದು. ಆ ನಂಬರ್ಗಳಿಗೆ ಕರೆ ಮಾಡೋ ಮುಖೇನ ನೀವು ಈ ಬುಕ್ಕನ್ನು ಪಡ್ಕೊಳ್ಳೋದಕ್ಕೆ ಮಾಹಿತಿಯನ್ನು ಸಂಗ್ರಹಿಸಬಹುದು. RBI ಫ್ಲೋಟಿಂಗ್ ರೇಟ್ ಸೇವಿಂಗ್ಸ್ ಬಾಂಡ್ ಅನ್ನೋ ಒಂದು ಆಯ್ಕೆ ಇದೆ. ನೀವು ಫಿಕ್ಸೆಡ್ ಡೆಪಾಸಿಟ್ ಅನ್ನ ಕಣ್ಣು ಮುಚ್ಕೊಂಡು ಹೂಡಿಕೆ ಮಾಡ್ತಾ ಬಂದಿರುವಂಥ ಅನೇಕರನ್ನು ನೋಡೋದಕ್ಕೆ ಸಾಧ್ಯ. ಯಾಕೆ ಅಂತ ಅಂದರೆ ಇದರಲ್ಲಿ ರಿಸ್ಕ್ ಕಡಿಮೆ, ರಿಟರ್ನ್ಸ್ ಎಷ್ಟು ಬರುತ್ತೆ ಅನ್ನೋದು ಗೊತ್ತು, ಈಸಿ ಟು ಅಂಡರ್ಸ್ಟ್ಯಾಂಡ್, ನಮಗೆ ಅರ್ಥ ಆಗುತ್ತೆ, ಇದರಲ್ಲಿ ಏನೋ ಕಾಂಪ್ಲಿಕೇಶನ್ಸ್ ಇಲ್ಲ ಅಂತ. ಸೊ ಆ ಕಾರಣಕ್ಕೆ FDನೇ ಬೆಟರ್ ಅಂದ್ಕೊಂಡು ಬಂದ್ಬಿಡ್ತೀವಿ. ಮೇ ಬಿ 10 ವರ್ಷಕ್ಕೋ 15 ವರ್ಷಕ್ಕೋ ಮುಂಚೆ FD ತೀರಾ ಲಾಭದಾಯಕವಾಗಿದ್ದು. ಈಗ ಪರಿಸ್ಥಿತಿ ಆಗಿಲ್ಲ. 2021, 22 ಅಂತೆಲ್ಲ ನೀವು ನೋಡಿಕೊಂಡ್ರೆ 5-5.5% ವರೆಗೆ ಇಂಟ್ರೆಸ್ಟ್ ರೇಟು ಡ್ರಾಪ್ ಆಗಿದ್ದಿತ್ತು. ಇನ್ಫ್ಲೇಷನ್ ರೇಟ್ಗೆ ನೀವು ಕಂಪೇರ್ ಮಾಡಿಕೊಂಡ್ರೆ ತೀರಾ ಕಡಿಮೆ ಇದು, ನಿಮ್ಮ ಹಣದ ಮೌಲ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇನ್ ಕಂಪ್ಯಾರಿಸನ್ FD ಜೊತೆಗೆ ಕಂಪೇರ್ ಮಾಡ್ತಾ ಹೋದರೆ ಡೆಟ್ ಇನ್ಸ್ಟ್ರೂಮೆಂಟ್ನಲ್ಲಿ ಅತಿ ಹೆಚ್ಚು, ಈಗ ನಾನು RBI ಫ್ಲೋಟಿಂಗ್ ರೇಟ್ ಬಾಂಡ್ಗಳು ಅಂತ ಹೇಳಿದ್ನಲ್ವಾ, 8.05% ಇಂಟ್ರೆಸ್ಟ್ ರೇಟನ್ನು ನೀವು ಗಳಿಸೋದಕ್ಕೆ ಅವಕಾಶ ಇದೆ. ಈಗ PPF ಒಳ್ಳೆ ಯೋಜನೆ ಅಂತ ನಾವು ಗಮನಿಸ್ತೀವಿ. 15 ವರ್ಷ ಲಾಕ್ ಇನ್ ಪೀರಿಯಡು. ಇಂಟ್ರೆಸ್ಟ್ ರೇಟ್ ಎಷ್ಟು? 7.1%. ಇನ್ಫ್ಲೇಷನ್ ರೇಟ್ಗೆ ಹತ್ತಿರದಲ್ಲೇ ಇದೆ ಅದು. ಅಂದರೆ ನಿಮಗೆ ಕಾಂಪೌಂಡ್ ಇಂಟ್ರೆಸ್ಟ್ ಬರುತ್ತೆ, ಟ್ರಿಪಲ್ ಬೆನಿಫಿಟ್ ಇದೆ ಅನ್ನೋ ಕಾರಣಕ್ಕೆ ಹೊರತುಪಡಿಸಿದ್ರೆ ತುಂಬ ದೊಡ್ಡ ಮಟ್ಟದ ಅಟ್ರಾಕ್ಟಿವ್ ಇಂಟ್ರೆಸ್ಟ್ ರೇಟ್ ಏನದಲ್ಲ. ಆದರೆ ಈ ಫ್ಲೋಟಿಂಗ್ ರೇಟ್ ಬಾಂಡ್ಗಳು ಅಂತ ನೋಡಿದಾಗ 8.05% ಇದೆಯಲ್ಲ, ತೀರಾ ಅಟ್ರಾಕ್ಟಿವ್ ಇದು. ಯಾಕೆಂದರೆ EPF ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ನ ಮೇಲೆ ನೀವು ಗಮನಿಸಿದ್ರೆ ಅದರಲ್ಲೂ ಕಾಂಪೌಂಡ್ ಇಂಟ್ರೆಸ್ಟ್ ಸಿಗುತ್ತೆ. ನಿಮಗೆ 8.15 ವರೆಗೆ ಇತ್ತೀಚೆಗೆ ರೈಸ್ ಮಾಡಿರೋದಿದೆ. ಸೊ ಆಲ್ಮೋಸ್ಟ್ ಅದರ ಹತ್ತಿರಕ್ಕೆ ಬರುವಂಥ ಒಂದು ಇನ್ಸ್ಟ್ರೂಮೆಂಟ್ ಇದು. ಇದು ಇಂಟ್ರೆಸ್ಟ್ ರೇಟ್ ಅನ್ನೋದಿದೆಯಲ್ಲ, ಇದು ಸ್ವಲ್ಪ ಟ್ರಿಕಿ. ನೀವು ಗಮನಿಸಬೇಕಾಗಿರೋದೇನಪ್ಪ ಅಂತಂದರೆ ಫಿಕ್ಸೆಡ್ ಆಗಿ 8.05 ಸಿಕ್ಬಿಡುತ್ತೆ ಅಂತಿಲ್ಲ. ಇದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೂ ಒಂದು ಫಾರ್ಮುಲಾ ಇದೆ. ಹೇಗದು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಇದೆಯಲ್ಲ, ಸ್ಮಾಲ್ ಸೇವಿಂಗ್ ಸ್ಕೀಮ್ಗಳ ಪೈಕಿ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಕೂಡ ಒಂದು. ಇದಕ್ಕೆ 5 ವರ್ಷದ ಲಾಕ್ ಇನ್ ಪೀರಿಯಡ್ ಇರುತ್ತೆ ಸಾಮಾನ್ಯ. ಸೊ ಇದರ ಇಂಟ್ರೆಸ್ಟ್ ರೇಟ್ ಎಷ್ಟಿರುತ್ತೋ ಅದಕ್ಕೆ +0.35 ಇಷ್ಟು ಇಂಟ್ರೆಸ್ಟ್ ರೇಟನ್ನು RBI ಫ್ಲೋಟಿಂಗ್ ರೇಟ್ ಸೇವಿಂಗ್ಸ್ ಬಾಂಡ್ನಲ್ಲಿ RBI ಇಶ್ಯೂ ಮಾಡುತ್ತೆ. ಸೊ ಈಗ ಪ್ರಸಕ್ತ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ NSC ಇದರ ಇಂಟ್ರೆಸ್ಟ್ ರೇಟು ಜುಲೈ 1ನೇ ತಾರೀಕು 2023 ಈ ತಾರೀಕಿನಿಂದ ಜಾರಿಯಲ್ಲಿರೋದು. ಒಟ್ಟು 6 ತಿಂಗಳಿಗೆ ಅದು ಬದಲಾವಣೆ ಆಗ್ತಾ ಹೋಗುತ್ತೆ. ಸೊ ಜುಲೈ 1ನೇ ತಾರೀಕಿನಿಂದ ಈಗ ಪ್ರಸಕ್ತ ಇರೋದು 7.7% NSC ರೇಟು. ಸೊ RBI ಫ್ಲೋಟಿಂಗ್ ರೇಟ್ ಬಾಂಡ್ದು ಇಂಟ್ರೆಸ್ಟ್ ರೇಟು NSC ಇಂಟ್ರೆಸ್ಟ್ ರೇಟ್ ಪ್ಲಸ್ 0.35, 7.7 ಪ್ಲಸ್ 0.35. ಸೊ ಹೀಗೆ 8.05%ಗೆ ಬಂದು ತಲುಪುತ್ತೆ. ಇಲ್ಲಿ ಟ್ರಿಕ್ಕಿ ಏನಪ್ಪಾ ಅಂತಂದ್ರೆ, ಒಂದು ವೇಳೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಇಂಟ್ರೆಸ್ಟ್ ರೇಟು ಪದೇ ಪದೇ ಚೇಂಜ್ ಆಗ್ತಾ ಹೋಯ್ತು ಅಂತಂದ್ರೆ ನಿಮಗೆ RBI ಫ್ಲೋಟಿಂಗ್ ರೇಟ್ನ ಇಂಟ್ರೆಸ್ಟ್ ರೇಟು ಚೇಂಜ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಲಿಕ್ವಿಡಿಟಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಮ್ಯಾಟರು. ಯಾವುದರಲ್ಲಿ? RBI ಫ್ಲೋಟಿಂಗ್ ರೇಟ್ ಬಾಂಡ್ಗಳಲ್ಲಿ. ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟೇ 5 ವರ್ಷದ ಲಾಕ್ ಇನ್ ಪೀರಿಯಡ್ ಇದೆ. ಈ RBI ಫ್ಲೋಟಿಂಗ್ ರೇಟ್ ಸೇವಿಂಗ್ಸ್ ಬಾಂಡು 7 ವರ್ಷದ ಲಾಕ್ ಇನ್ ಪೀರಿಯಡ್. ಆ್ಯಂಡ್ ತುಂಬ ಇಂಪಾರ್ಟೆಂಟ್, ನೀವು ಗಮನಿಸಬೇಕಾಗಿರೋದೇನಪ್ಪ ಅಂತಂದರೆ ಸೀನಿಯರ್ ಸಿಟಿಸನ್ಸ್ಗಳಿಗೆ ಪ್ರೀ ಮೆಚೂರ್ ವಿತ್ಡ್ರಾವಲ್ಗೆ ಅವಕಾಶ ಇದೆ. ಜನರಲ್ ಕಸ್ಟಮರ್ಗಳಿಗೆ ಯಾವುದೇ ಥರದ ಪ್ರೀ ಮೆಚೂರ್ ವಿತ್ಡ್ರಾವಲ್ಗೆ ಅವಕಾಶ ಇರೋದಿಲ್ಲ. ಬೇರೆ ಯಾವುದೇ ಲೋನನ್ನು ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಟ್ರಾಕ್ಟಿವ್ ಇಂಟ್ರೆಸ್ಟ್ ರೇಟ್ ಇದೆ, ಬಟ್
ಕಂಡೀಷನ್ಸ್ ಅಪ್ಲೈ, ಬಹಳ ಸ್ಟ್ರಿಕ್ಟ್ ಕಂಡೀಷನ್ಸ್ ಅಂತ ನೀವಿಲ್ಲಿ ಪರಿಗಣಿಸಬಹುದು. ಅದರ ಬಗ್ಗೆ ಇನ್ನಷ್ಟು ಡಿಟೇಲ್ ಆಗಿ ತಿಳ್ಕೊಳ್ಳೋಣ. ಎಷ್ಟು ವರ್ಷ ಪ್ರಿಮೆಚ್ಯೂರ್ ವಿತ್ಡ್ರಾವಲ್ ಮಾಡ್ಕೊಂಡ್ರೆ ಯಾವ ತರದ ಫೈನ್ ಅಥವಾ ಪೆನಾಲ್ಟಿ ಬೀಳುತ್ತೆ ಸೀನಿಯರ್ ಸಿಟಿಸನ್ಸ್ಗಳಿಗೂ ಅನ್ನೋದ್ರ ಬಗ್ಗೆ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ಇಂಟ್ರೆಸ್ಟ್ ರೇಟ್ ಕಂಪ್ಯಾರಿಟಿವ್ಲಿ ನೀವು ಬೇರೆ ಬೇರೆ ಕಂಪನಿಗಳ ಅಥವಾ ಬ್ಯಾಂಕ್ಗಳ FD ರೇಟ್ಗೆ ಕಂಪೇರ್ ಮಾಡಿಕೊಂಡ್ರೆ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅನ್ನೋದಕ್ಕೆ ಕೆಲ ಮಾಹಿತಿ ಇದೆ, ನೋಡ್ಬಿಡೋಣ. ಒಂದು ವೇಳೆ 5 ವರ್ಷದ FD ನಿಮಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನೀವು ಇಟ್ಟಿದ್ದೆ ಆದರೆ 6.5% ಇಂಟ್ರೆಸ್ಟ್ ರೇಟ್ ಇದೆ. HDFCನಲ್ಲಿ ಇದೇ ಅವಧಿಗೆ 7%, ICICI ಬ್ಯಾಂಕ್ನಲ್ಲಿ 7%, ಅದೇ ನೀವು RBI ಫ್ಲೋಟಿಂಗ್ ರೇಟ್ ಅಂತ ನೋಡಿಕೊಂಡ್ರೆ 8.05%. NSCನಲ್ಲೇ ನಾನು ಹೂಡಿಕೆ ಮಾಡ್ತೀನಪ್ಪ ಅಂತಂದ್ರೆ 5 ವರ್ಷ ಲಾಕ್ ಇನ್ ಪೀರಿಯಡ್ 7.7% ಈಗ ಇದೆ, ಅದು ಚೇಂಜ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೆ ಈ RBI ಫ್ಲೋಟಿಂಗ್ ರೇಟ್ ಸೇವಿಂಗ್ಸ್ ಬಾಂಡ್ ನ ಪೇಔಟ್ ಯಾವಾಗ ಆಗುತ್ತೆ ಅಂತ ನೀವು ಪರಿಗಣಿಸಿದ್ರೆ ಸೆಮಿ ಆನ್ಯುವಲಿ, ಅಂದ್ರೆ ವರ್ಷಕ್ಕೆ 2 ಬಾರಿ ನಿಮಗೆ ಇಂಟ್ರೆಸ್ಟ್ ಅನ್ನ ನಿಮ್ಮ ಅಕೌಂಟಿಗೆ ಅವರು ಕ್ರೆಡಿಟ್ ಮಾಡ್ತಾರೆ. ಇಂಟ್ರೆಸ್ಟ್ ರೇಟು ಪ್ರತಿ ಜನವರಿ 1ನೇ ತಾರೀಕು ಹಾಗೇನೆ ಜುಲೈ 1ನೇ ತಾರೀಕು ಬದಲಾಗುತ್ತೆ. ನೀವು ಅದನ್ನ ಗಮನಿಸಬೇಕಾಗುತ್ತೆ. ಬದಲಾಗುತ್ತೆ ಅಂತ ಅಂದ್ರೆ ಜಾಸ್ತಿ ಆಗೇ ಆಗುತ್ತೆ, ಕಮ್ಮಿ ಆಗೇ ಆಗುತ್ತೆ ಹಾಗಲ್ಲ, ಅದನ್ನ ಸ್ಟೇಟಸ್ ಕೋ ಕೂಡ ಮುಂದುವರಿಸಬಹುದು. RBI NSC ರೇಟ್ ಮೇಲೆ ಡಿಪೆಂಡ್ ಆಗಿ ಫಿಕ್ಸ್ ಮಾಡಬೇಕಲ್ವಾ ಫಾರ್ಮುಲಾ ಆಧಾರವಾಗಿ. ಸೊ ಆಗ ಬದಲಾವಣೆಗೆ ಅವಕಾಶ ಇರುತ್ತೆ ಅಂತ. ಸೊ ಜನವರಿ ಮತ್ತು ಜುಲೈ 1ನೇ ತಾರೀಕು ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಬಹುದು ಎಷ್ಟು ಇಂಟ್ರೆಸ್ಟ್ ರೇಟ್ ಇದೆ ಅಂತ. ಬ್ಯಾಂಕ್ FDಗಳು ಮೇ ಬಿ ನಿಮಗೆ ಕೆಲವು ತೀರಾ ಅಟ್ರಾಕ್ಟಿವ್ ಅಂತ ಅನ್ಸಿದ್ರು ರೆಪೋ ರೇಟ್ ಏರುಪೇರಾದಾಗ ಒಂದು ವೇಳೆ RBI ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಅಲ್ಲಿ ಇಡೋದಕ್ಕೆ ಅಥವಾ ಹಣದ ಹರಿವನ್ನು ಕಂಟ್ರೋಲ್ ಮಾಡೋದಕ್ಕೆ ರೆಪೋ ರೇಟು, ರಿವರ್ಸ್ ರೆಪೋ ರೇಟು ಇದರಲ್ಲಿ ಬದಲಾವಣೆಗಳನ್ನು ತಂದ ಸಂದರ್ಭ ಬ್ಯಾಂಕ್ಗಳ FD ರೇಟ್ನಲ್ಲೂ ಏರುಪೇರಾಗುತ್ತೆ. ಆದರೆ NSCನಲ್ಲಿ ಹಾಗಲ್ಲ. ತುಂಬಾ ಚೇಂಜಸ್ ಆಗ್ಬಿಡ್ತಾ ಇಲ್ಲ. ಕಳೆದ 10 ವರ್ಷದ ಪೀರಿಯಡ್ ಅನ್ನು ನೀವು ಗಮನಿಸಿದರೆ ತುಂಬಾ ವಾಲಟಿಲಿಟಿ ಅನ್ನೋದು ನಿಮಗೆ NSC ರೇಟ್ನಲ್ಲಿ ಕಾಣೋದಕ್ಕೆ ಸಿಗೋದಿಲ್ಲ. ಮ್ಯಾಕ್ಸಿಮಮ್ 8.5% ವರೆಗೂ ಹೋಗಿತ್ತು NSC ರೇಟು. ಮಿನಿಮಮ್ ಅಂತ ನೋಡಿಕೊಂಡ್ರೆ 6.8%. ಸೊ RBI ಫ್ಲೋಟಿಂಗ್ ರೇಟ್ ಬಾಂಡ್ಗಳು ಅಂತ ನೀವು ನೋಡಿದಾಗ NSC ಪ್ಲಸ್ 0.35. ಸೊ ಕಳೆದ 10 ವರ್ಷದ ಮ್ಯಾಕ್ಸಿಮಮ್ ಅಂತ ನೋಡಿಕೊಂಡ್ರೆ 8.5 ಪ್ಲಸ್ 0.35 ಅಂತ ನೀವು ಪರಿಗಣಿಸಿದ್ದೆ ಆದರೆ ಕಳೆದ 10 ವರ್ಷದಲ್ಲಿ ಮ್ಯಾಕ್ಸಿಮಮ್ 8.85 ವರೆಗೆ ಪಡ್ಕೊಳ್ಳೋದಕ್ಕೆ ಅವಕಾಶ ಇದ್ದಿತ್ತು. ಸೊ ಈಗ 7.7 ಇರೋದ್ರಿಂದ 8.05ಗೆ ಮೋಸ ಇಲ್ಲ. ಇನ್ನು 6 ತಿಂಗಳಂತೂ ಇದೇ ರೇಟ್ ಮುಂದುವರಿಯುತ್ತೆ. ಒಂದು ವೇಳೆ ಸೀನಿಯರ್ ಸಿಟಿಸನ್ಸ್ ಇದರಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ದೆ ಆದರೆ RBI ಫ್ಲೋಟಿಂಗ್ ರೇಟ್ ಸೇವಿಂಗ್ಸ್ ಬಾಂಡ್ನಲ್ಲಿ 60 ರಿಂದ 70 ವರ್ಷ ವಯೋಮಾನದ ಸೀನಿಯರ್ ಸಿಟಿಸನ್ಸ್ ಆದರೆ ಅವರಿಗೆ ಲಾಕ್ ಇನ್ ಪೀರಿಯಡ್ 6 ವರ್ಷ. 6 ವರ್ಷ ಆದ್ಮೇಲೆ ನೀವು ವಿತ್ಡ್ರಾ ಮಾಡ್ಕೊಳ್ಬಹುದು. ಜನರಲ್ ಸಿಟಿಸನ್ಸ್ಗೆ 7 ವರ್ಷದ ಲಾಕ್ ಇನ್. ಒಂದು ವೇಳೆ 80 ವರ್ಷದವರೆಗೆ ವಯಸ್ಸಾಗಿದ್ರೆ ಅವರಿಗೆ 5 ವರ್ಷದ ಲಾಕ್ ಇನ್ ಪೀರಿಯಡ್ ಇರುತ್ತೆ. 80 ವರ್ಷಕ್ಕಿಂತಲೂ ಹೆಚ್ಚಿನ ವಯೋಮಾನದವರಾಗಿದ್ದರೆ ಅವರಿಗೆ 4 ವರ್ಷ, ನೀವು ಇನ್ವೆಸ್ಟ್ ಮಾಡಿ 4 ವರ್ಷಕ್ಕೆ ಇಷ್ಟು ಇಂಟ್ರೆಸ್ಟ್ ರೇಟ್ ಅನ್ನು ಪಡ್ಕೊಂಡು ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇದರಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟು? ₹1000 ಆರಂಭ ಆಗುತ್ತೆ. ನೀವು ₹1000 ಹೂಡಿಕೆ ಮಾಡಿ 8.05 ಈಗ ಇಂಟ್ರೆಸ್ಟ್ ರೇಟ್ ಅನ್ನ ನೀವು ಪಡ್ಕೊಳ್ಬಹುದು. ಮ್ಯಾಕ್ಸಿಮಮ್ ಲಿಮಿಟ್ ಅಂತೆಲ್ಲ ಇಲ್ಲ. ಆದರೆ ಬಹಳ ಕ್ರೂಷಿಯಲ್ ಪಾಯಿಂಟು, ನೀವು ಈ ಫ್ಲೋಟಿಂಗ್ ರೇಟ್ RBIನ ಸೇವಿಂಗ್ಸ್ ಬಾಂಡ್ ಏನಿದೆ ಅದರಲ್ಲಿ ಗಳಿಸುವಂತಹ ಇಂಟ್ರೆಸ್ಟ್ ನಿಮ್ಮ ಟ್ಯಾಕ್ಸಬಲ್ ಇನ್ಕಮ್ಗೆ ಸೇರ್ಕೊಂಡು ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್ಗೆ ಅನುಗುಣವಾಗಿ ಇದರ ಮೇಲೆ ತೆರಿಗೆಯನ್ನು ನೀವು ಪಾವತಿಸಬೇಕಾಗುತ್ತೆ. ಯಾವುದೇ ತರಹದ ಟ್ಯಾಕ್ಸ್ ಎಕ್ಸೆಂಪ್ಷನ್ ನಿಮಗಿಲ್ಲಿ ಸಿಗೋದಿಲ್ಲ. ಇಷ್ಟೆಲ್ಲ ಪರಿಗಣಿಸಿ ಸಾವರಿನ್ ಗ್ಯಾರಂಟಿ RBI ನಿಮಗೆ ಮೋಸ ಮಾಡುತ್ತೆ ಅಂತ ಇರೋದಿಲ್ಲ. NSC ರೇಟು ತುಂಬಾ ವಾಲಟೈಲ್ ಇಲ್ಲ, ಅದರ ಜೊತೆಗೆ 0.35 ಆಡ್ ಆನ್ ಆಗಿ ನಿಮಗೆ ಸಿಗುತ್ತೆ. 8% ನಷ್ಟು ಇಂಟ್ರೆಸ್ಟ್ಗಿಂತ ಜಾಸ್ತಿ ಹೋಗ್ತಿದೆ ಅಂತಂದ್ರೆ ಡೆಫಿನೆಟ್ಲಿ ಅಟ್ರಾಕ್ಟಿವ್ ಇನ್ವೆಸ್ಟ್ಮೆಂಟ್ ಆಪ್ಷನ್. ಲಾಕ್ ಇನ್ ಪೀರಿಯಡ್, ಪ್ರಿಮೆಚ್ಯೂರ್ ವಿತ್ಡ್ರಾವಲ್ ರೂಲ್ಸ್ ಕೂಡ ನಾನು ಹೇಳಿದ್ದೀನಿ. ಇದೆಲ್ಲವನ್ನು ಪರಿಗಣಿಸಿ ನಿಮಗೆ ಅಟ್ರಾಕ್ಟಿವ್ ಇದು ಸರಿ ಅಂತ ಅನ್ಸಿದ್ರೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಆಲೋಚನೆ ಮಾಡಿ ನಿಮ್ಮ ಪರ್ಸನಲ್ ಫಿನಾನ್ಸ್ ಅಡ್ವೈಸರ್ ಯಾರಿದ್ದಾರೆ ಅವರಿಂದ ಇನ್ನೊಂದು ಅಡ್ವೈಸ್ ಅನ್ನು ಪಡ್ಕೊಂಡು ಮುಂದುವರಿರಿ. ಇದು ಪ್ಯೂರ್ಲಿ ಎಜುಕೇಶನ್ ಪರ್ಪಸ್ಗೆ ನಿಮ್ಮ ಗಮನಕ್ಕೆ ಈ ಯೋಜನೆಯ ಕುರಿತಾಗಿ ಮಾಹಿತಿಯನ್ನು ತರಲಾಗಿದೆ. ಇಂತಹ ಇನ್ನಷ್ಟು ಮಾಹಿತಿಗಾಗಿ ವಿಸ್ತಾರ ಮನಿ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮರೆಯದೆ ಕ್ಲಿಕ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.